ತಮಿಳುನಾಡಿನ ಬಿಜೆಪಿಯಲ್ಲಿ ಸ್ಟ್ರಾಂಗ್ ಮತ್ತು ಯಂಗ್ ವಾಯ್ಸ್ ಅಂತ ಗುರುತಿಸಿಕೊಂಡಿದ್ದಂತಹ ಅಣ್ಣಾಮಲೈಯವರು ಬಿಜೆಪಿಗೆ ಬಿಗ್ ಶಾಕ್ ಅನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ಅಣ್ಣಾಮಲೈಯವರು ಇವತ್ತು ಬಿಜೆಪಿಗೆ ರಿಸೈನ್ ಮಾಡಿದ್ದಾರೆ. ವರಿಷ್ಠರ ಮನವೊಲಿಕೆ ವಿಫಲವಾಗಿದೆ. ಫೈನಲ್ ಆಗಿ ಅಣ್ಣಾಮಲೈ ಬಿಜೆಪಿಗೆ ಗುಡ್ ಬೈ ಹೇಳಿದ್ದಾರೆ. ಬಿಜೆಪಿ ಪ್ರಾಥಮಿಕ ಸದಸ್ಯತ್ವಕ್ಕೆ ಸಿಂಗಂ ಅಣ್ಣಾಮಲೈ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ರಾಜೀನಾಮೆಗೂ ಮುನ್ನ ಅಮಿತ್ ಶಾ ಅವರ ಜೊತೆಗೆ ಅಣ್ಣಾಮಲೈ ಮಾತುಕತೆ ನಡೆಸಿದ್ರು. ಆದರೂ ಯಾವುದೇ ಫಲ ಕೊಟ್ಟಿಲ್ಲ. ಪಕ್ಷ ತ್ಯಜಿಸದಂತೆ ನಿತಿನ್ ನವೀನ್, BL ಸಂತೋಷ್ ಸೇರಿದಂತೆ ಎಲ್ಲ ಒಂದಷ್ಟು ಬಿಜೆಪಿ ನಾಯಕರು ಅಣ್ಣಾಮಲೈ ಅವರ ಮನವೊಲಿಸಿದ್ದಾರೆ. ಆದರೆ ನೋ ಯೂಸ್. 5 ಪುಟಗಳ ರಾಜೀನಾಮೆ, ಎಷ್ಟು ಹೇಳಿ, ಬರೋಬ್ಬರಿ 5 ಪುಟಗಳ ರಾಜೀನಾಮೆ ಪತ್ರ ಇವತ್ತು ಸಲ್ಲಿಕೆ ಮಾಡಿರ್ತಕ್ಕಂಥದ್ದು ಅಣ್ಣಾಮಲೈ ಅವರು. 5 ಪುಟಗಳ ರಾಜೀನಾಮೆ ಪತ್ರವನ್ನ ನೇರವಾಗಿ ನಿತಿನ್ ನವೀನ್ ಅವರ ಕೈಗೆ ಇಟ್ಟಿದ್ದಾರೆ ಅಣ್ಣಾಮಲೈ. ರಾಜೀನಾಮೆಗೂ ಮುನ್ನ ಅಮಿತ್ ಶಾ ಅವರ ಜೊತೆಗೂ ಸಹ ಚರ್ಚೆ ಮಾಡಿದ್ರು. ಪಕ್ಷ ಬಿಡದಂತೆ ಎಲ್ಲ ವರಿಷ್ಠ ನಾಯಕರು ಮನವೊಲಿಸಿದ್ರು. ಆದರೂ ಅಣ್ಣಾಮಲೈ ಅವರ ಆ ನಿರ್ಧಾರ ಬಹಳ ದೃಢವಾಗಿತ್ತು. ಅಣ್ಣಾಮಲೈ ರಾಜೀನಾಮೆ ಈವರೆಗೆ ಬಿಜೆಪಿ ಅಂಗೀಕರಿಸಿಲ್ಲ ಅನ್ನುವ ಮಾಹಿತಿ ಸಿಗ್ತಾ ಇದೆ. ಅಷ್ಟೇ ಅಲ್ಲ, ಈಗಲೇ ಹೋಗೋದು ಬೇಡ ರಾಜ್ಯಕ್ಕೆ, ನಾಳೆ ಸಂಜೆವರೆಗೂ ಸಹ ಡೆಲ್ಲಿಯಲ್ಲೇ ಇರಿ ಅಂತ ಹೈಕಮಾಂಡ್ ಕಡೆಯಿಂದ ಅಣ್ಣಾಮಲೈ ಅವರಿಗೆ ಸೂಚನೆ ಬಂದಿದೆ ಅನ್ನುವ ಮಾಹಿತಿ ಸಿಗ್ತಾ ಇದೆ. ಜೂನ್ 4ರಂದು ಅಣ್ಣಾಮಲೈ ಅವರ ಹುಟ್ಟುಹಬ್ಬ, ಬರ್ತ್ಡೇ ಇದೆ. ಆವತ್ತೇ ಒಂದು ಡಿಸಿಷನ್ ಅನ್ನು ಪ್ರಕಟಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಅಣ್ಣಾಮಲೈ ನಿರ್ಧಾರದಿಂದ ತಮಿಳುನಾಡು ಬಿಜೆಪಿಗೆ ಬಿಗ್ ಶಾಕ್. 2024ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯನ್ನ ಅಣ್ಣಾಮಲೈ ಅವರು ಮುನ್ನಡೆಸಿದ್ರು. 2020ಕ್ಕೆ ಅವರು ಬಿಜೆಪಿಗೆ ಬರ್ತಾರೆ. ಅಲ್ಲಿಂದ ಈವರೆಗೂ ಸಹ ಪಕ್ಷವನ್ನು ಮುನ್ನಡೆಸ್ಕೊಂಡು ಬರ್ತಾರೆ. ಅಫ್ಕೋರ್ಸ್ ಒಂದಷ್ಟು ಸಮಸ್ಯೆಗಳನ್ನು ಅವರು ಎದುರಿಸ್ತಾರೆ. 2020ರ ಅಸೆಂಬ್ಲಿ ಚುನಾವಣೆಯಲ್ಲಿ ಅಣ್ಣಾಮಲೈ ಅವರು ಹೇಳ ಹೆಸರಿಲ್ಲದಂತೆ ಆಗ್ತಾರೆ. ಅದಕ್ಕೆ ಕಾರಣ AIADMK. ಮೂಲೆ ಗುಂಪಾಗ್ಬಿಡ್ತಾರೆ ಅಣ್ಣಾಮಲೈ ಅವರು. ಅಸೆಂಬ್ಲಿ ಚುನಾವಣೆಯಲ್ಲಿ ಸ್ಪರ್ಧಿಸಲು ಅಣ್ಣಾಮಲೈ ಅವರೇ ನಿರಾಕರಿಸ್ತಾರೆ. ಅವರೇ ಸ್ಪರ್ಧೆ ಮಾಡೋದಿಲ್ಲ. ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ಅವ್ರಿಗೆ ಗೊತ್ತಿತ್ತು, ಎಲ್ಲೋ ಒಂದು ಕಡೆ ತಾನಾಗೆ ತಾನು ಟಿಕೆಟ್ ಬೇಡಿಕೆ ಇಟ್ಟರೆ ತನಗೆ ಹಿನ್ನಡೆಯಾಗುತ್ತಂತ. ಮಧ್ಯೆ ಈಗ ಅಣ್ಣಾಮಲೈ ಅವರು ತೆಗೆದುಕೊಂಡಿರ್ತಕ್ಕಂಥ ಈ ನಿರ್ಧಾರ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇದೆ ಹೈಕಮಾಂಡ್ಗೆ. ಯಾಕೆಂದರೆ ಅಣ್ಣಾಮಲೈ ಅವರು ಒಂದು ರೀತಿಯಾಗಿ ಆಶಾಕಿರಣವಾಗಿದ್ದರು, ಫ್ಲ್ಯಾಶ್ ಲೈಟ್ ಆಗಿದ್ರು ಬಿಜೆಪಿಗೆ. ತಮಿಳುನಾಡಿನಲ್ಲಿ ಸಾಕಷ್ಟು ನಿರೀಕ್ಷೆಯನ್ನು ಹುಟ್ಟುಹಾಕಿದ್ರು. ಅಣ್ಣಾಮಲೈ ಅವರು ಒಂದು ರೀತಿಗೆ ಯುವಕರನ್ನ ಸೆಳೆಯುವಂಥ ನಾಯಕ. ಯಾವ ದ್ರಾವಿಡ ರಾಜ್ಯದಲ್ಲಿ ಬಿಜೆಪಿಗೆ ಉಳಿಗಾಲ ಇಲ್ಲ ಅಥವಾ ಅದು ಚಿಗರೆ ಒಡೆಯಲ್ಲ ಅನ್ನುವ ಒಂದು ಮಾತಿತ್ತು, ಅಂಥ ರಾಜ್ಯದಲ್ಲಿ ಅಣ್ಣಾಮಲೈ ಅನ್ನುವ ನಾಯಕನನ್ನ ಬಿಜೆಪಿ ಕರ್ಕೊಂಡು ಬಂದು ಅಲ್ಲಿ ಅವರನ್ನು ಬೇರೂರಿಸಿ ಪಕ್ಷವನ್ನು ಸಂಘಟನೆ ಮಾಡಲಿಕ್ಕೆ ಪ್ರಯತ್ನಗಳನ್ನು ಮಾಡ್ತು. ಆದರೆ ಆ ಪ್ರಯತ್ನ ಬಂದಷ್ಟೇ ವೇಗದಲ್ಲಿ ಹಿಂದೆ ಸರಿದಿರ್ತಕ್ಕಂಥದ್ದು ನಾವು ಈಗ ಇತಿಹಾಸದ ರೂಪದಲ್ಲಿ ನೋಡ್ತಾ ಇದ್ದೀವಿ. ಓಕೆ, ಈಗ ನನ್ನ ಜೊತೆ ಮಾತನಾಡಲಿಕ್ಕೆ ಲೈವಲ್ಲಿ ಹಿರಿಯ ಪತ್ರಕರ್ತರು, ವಿಶ್ಲೇಷಕರಾಗಿರುವಂಥ ಸಮೀವುಲ್ಲಾ ಸರ್ ಇದ್ದಾರೆ. ಸರ್, ಗುಡ್ ಈವ್ನಿಂಗ್. ಶಿವಶಂಕರ್ ಮಾತಾಡ್ತಿದ್ದೀನಿ ಸರ್. ನಮಸ್ಕಾರ ಶಿವಶಂಕರ್. ಸರ್, ತಮ್ಮ ಸಮಯಾವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್, ಏನು ಹೇಳ್ತೀರಿ ಅಣ್ಣಾಮಲೈ ಅವರ ಈ ನಿರ್ಧಾರ? ಅಂದರೆ ಮೊದಲೇ ಎಕ್ಸ್ಪೆಕ್ಟೇಷನ್ ಇತ್ತಾ ಸರ್ ಈ ರೀತಿಯಾಗಿ ಅಣ್ಣಾಮಲೈ ಅವರು ನಿರ್ಧಾರ ತೆಗೆದುಕೊಳ್ಬಹುದು ಅಂತ? ಅಂದರೆ ನಯನಾರ್ ನಾಗೇಂದ್ರ ಅವರನ್ನು ಅಣ್ಣಾಮಲೈ ಅವರ ಸ್ಥಾನಕ್ಕೆ ಕರ್ಕೊಂಬಂದು ಕೂರಿಸಿದಾಗಲೇ ಬಹುಶಃ ಅಣ್ಣಾಮಲೈ ಅವರು ಈ ನಿರ್ಧಾರಕ್ಕೆ ಮಾನಸಿಕವಾಗಿ ಬಂದಿರಬಹುದಾ? ಏನು ಹೇಳಬಹುದು ತಾವು ಅಂತ? ಅಣ್ಣಾಮಲೈ ಅವರ ನಿರ್ಧಾರ ಅನಿರೀಕ್ಷಿತ ಅಲ್ಲ. ಓಕೆ, ಎಸ್. ಅಣ್ಣಾಮಲೈ ಅವರ ನಿರ್ಧಾರ ನಿರೀಕ್ಷಿತ. ಮತ್ತೆ ಸಾಕಷ್ಟು ಹ್ಯೂಮಿಲಿಯೇಷನ್ ಆಗಿದೆ ಅವರಿಗೆ ಮಾನಸಿಕ ಹಿಂಸೆಗೆ, ಅಪಮಾನಕ್ಕೆ. ಆ ಪಕ್ಷದಲ್ಲಿ ಅವರು ಅಲ್ಲಿ ಬೆಳೆಸೋದಕ್ಕೆ, ಆ ಪಕ್ಷದ ಮೂಲಕ ತನ್ನ ನಾಯಕತ್ವದ ಕನಸು ಕಂಡಿದ್ದ ಆ ಒಂದು ಸಂಘಟನೆಯಲ್ಲಿ ಅವರಿಗೆ ಹ್ಯೂಮಿಲಿಯೇಷನ್ ಆಗಿದೆ. ಅದರ ಪರಿಣಾಮವಾಗಿಯೇ ಅವರು ಪಕ್ಷದಿಂದ ಹೊರಬರೋದಕ್ಕೆ ತೀರ್ಮಾನ ಮಾಡಿದ್ರು. ಒಂದು, ಅವರು ತಮಿಳುನಾಡಿನಲ್ಲಿ ಈಗ DMK, AIADMK ಅವ್ರದೇ ಆದ ಸ್ಪೇಸಸ್ ಅನ್ನು ಆಲ್ರೆಡಿ ಅಕ್ವೈರ್ ಮಾಡ್ಕೊಂಡಿದ್ವು. ಅಲ್ಲಿ ಖಾಲಿ ಇರುವಂತಹ ಬಿಜೆಪಿ ಮೈಂಡ್ ಸೆಟ್ ನ ಸ್ಪೇಸಸ್ ಅನ್ನ ಇಟ್ಕೊಂಡು ಪಾರ್ಟಿಯನ್ನ ಕಟ್ಟೋದಕ್ಕೆ ಹೋದ್ರು. ಅಲ್ಲೊಂದು ವರ್ಗನೂ ಇದೆ, ಭಾರತೀಯ ಜನತಾ ಪಕ್ಷಕ್ಕೆ ಸಿಂಪತಿ ಇರುವಂತಹ ವರ್ಗ. ಆ ವರ್ಗನ ಇಟ್ಕೊಂಡು ಅದರ ಜೊತೆಗೆ ಈ DMK ಮತ್ತು AIADMK ಇಂದ ಭ್ರಮ ನಿರಸನಗೊಂಡಂತಹ ಗುಂಪುಗಳನ್ನ ತನ್ನ ತೆಕ್ಕೆಗೆ ತೆಗೆದುಕೊಂಡು ಅವರು ಪಾರ್ಟಿಯನ್ನ ಕಟ್ಟಕ್ ಹೋದ್ರು. ಪಾರ್ಟಿ ಇಂಡಿವಿಜುವಲ್ ಆಗಿ ಬೆಳೀಲಿ ಅನ್ನೋ ಕಾರಣಕ್ಕೆ AIADMK ಜೊತೆಗೆ ಯಾವುದೇ ಸಂಬಂಧ ಬೇಡ ಅಂತಂದು AIADMK ಮತ್ತು DMK ನ ಸಮಾನ ಅಂತರದಿಂದ ನೋಡೋಣ ಅಂತ. ಅಂದ್ರೆ ಅದು ಅವರಿಗೆ ಒಂದು ಸ್ಟ್ರಾಟಜಿ ಆಗಿತ್ತು. ಜನ DMK ಬಗ್ಗೆನೂ ಬೇಸರ ಆಗಿದ್ದಾರೆ, AIADMK ಬಗ್ಗೆನೂ ಅವರು ಮೊದಲೇ ಗ್ರಹಿಸಿದ್ರು.
ತಮಿಳ್ನಾಡಲ್ಲಿ ರಿಸಲ್ಟ್ ಅಲ್ಲಿ ನಮಗೆ ಗೊತ್ತಾಗುತ್ತೆ DMK ಬಗ್ಗೆನೂ ಜನಕ್ಕೆ ಬೇಸರ, AIADMK ಬಗ್ಗೆನೂ ಬೇಸರ. ಅದಕ್ಕೆ ವಿಜಯ್ ಆ ವ್ಯಾಕ್ಯೂಮ್ ಅನ್ನ ಎನ್ಕ್ಯಾಶ್ ಮಾಡ್ಕೊಂಡ್ರು. ಆ ವ್ಯಾಕ್ಯೂಮ್ ಮೇಲೆನೆ ಅಣ್ಣಾಮಲೈ ಅವರು ಕಣ್ಣಿಟ್ಟಿದ್ರು. ಆದ್ರೆ ಅವ್ರ ಪಾರ್ಟಿ ಕೋಆಪರೇಟ್ ಮಾಡ್ಲಿಲ್ಲ, ಅವ್ರನ್ನ ಇಗ್ನೋರ್ ಮಾಡ್ತು, ಅವಮಾನ ಮಾಡ್ತು, ಟಿಕೆಟ್ ಕೂಡ ಕೊಡ್ಲಿಲ್ಲ. ಅವ್ರೇನೋ ಅವ್ರ ಟಿಕೆಟ್ ಕೊಡಕ್ ಬಂದ್ರು ನಾವು ಒಪ್ಲಿಲ್ಲ ಅಂತೇನೋ ಮರ್ಯಾದೆ ಉಳಿಸ್ಕೊಳಕ್ ಹೇಳಿದ್ರು. ಹೀಗಾಗಿ ಸಾಕಷ್ಟು ಹ್ಯೂಮಿಲಿಯೇಷನ್ ನಂತರ ಇನ್ ಬಿಜೆಪಿ AIADMK ಜೊತೆ ಅಲೈನ್ಸ್ ಮಾಡ್ಕೊಂಡ್ರೆ ನನಗೆ ಫ್ಯೂಚರ್ ಇಲ್ಲ, ನನ್ ಲೀಡರ್ಶಿಪ್ ಬೆಳೆಯಲ್ಲ ಅನ್ನೋ ತೀರ್ಮಾನಕ್ಕೆ ಅವ್ರು ಬಂದಿದ್ದಾರೆ. ಓಕೆ, ರೈಟ್ ಸರ್. ಹಾಗಾದ್ರೆ ಈ ನಿರ್ಧಾರ ಎಲ್ಲ ಒಂದ್ ಕಡೆ ಅವ್ರು ತಡ ಮಾಡಿದ್ರಂತ ತಾವು ಹೇಳ್ತಾ ಇದ್ರಿ. ವ್ಯಾಕ್ಯೂಮ್ ಕ್ರಿಯೇಟ್ ಆಗಿತ್ತು, ಆ ಒಂದು ವ್ಯಾಕ್ಯೂಮ್ ಅನ್ನು ತುಂಬಾ ಚೆನ್ನಾಗಿ ವಿಜಯ್ ಅವರು ಎನ್ಕ್ಯಾಶ್ ಮಾಡ್ಕೊಂಡ್ರು, ಅದನ್ನು ತುಂಬಿಸ್ಕೊಂಡ್ರು ಅಂತ. ಆದ್ರೆ ಅಣ್ಣಾಮಲೈ ಅವರು ಬಹುಶಃ ಈ ನಿರ್ಧಾರವನ್ನ ಹಿಂದೆನೆ ಮಾಡಿದ್ದಿದ್ರೆ ಏನಾದ್ರೂ ಒಂದಷ್ಟು ಬದಲಾವಣೆಗಳನ್ನ ನೋಡಬಹುದಾಗಿತ್ತ? ಅವರು ಬಿಜೆಪಿ ಬಗ್ಗೆ ಅವರಿಗೆ ನಂಬಿಕೆ ಇತ್ತು. ಅದನ್ನ ಇಟ್ಕೊಂಡು ಏನೋ ಒಂದು ನ್ಯಾಷನಲ್ ಪಾರ್ಟಿ ಇಟ್ಕೊಂಡು ಏನಾದ್ರು ಮಾಡಬಹುದೇನೋ ಅನ್ನುವ ಒಂದು ಲೆಕ್ಕಾಚಾರದಲ್ಲಿ ಮೋದಿ ಅವರ ಇಮೇಜ್ ಇಟ್ಕೊಂಡು ಮಾಡಬಹುದು, ನಾನು ಮೋದಿ ಅವರ ಅಭಿಮಾನಿ ಅನ್ಕೊಂಡು ಅವ್ರು ಅಂದ್ರು. ಆದ್ರೆ ಅವ್ರ ಲೆಕ್ಕಾಚಾರ ಹುಸಿ ಆಯ್ತು. ಹೀಗಾಗಿ ಇವತ್ತು ರಾಷ್ಟ್ರೀಯ ಅಧ್ಯಕ್ಷರಿಗೆ ನೇರವಾಗಿ ಕಮ್ಯುನಿಕೇಟ್ ಮಾಡಿದ್ದಾರೆ, ನನಗೆ ಬಿಜೆಪಿಯಲ್ಲಿ ಭವಿಷ್ಯ ಇಲ್ಲ ಅಂತ ಮನವರಿಕೆ ಆಗಿದೆ. ನಂಬರ್ 1, ನಾನು ಬಿಜೆಪಿಯಲ್ಲಿ ಇದ್ರೆ ಬೆಳೆಯಲ್ಲ ಅಂತ ಮನವರಿಕೆ ಆಗಿದೆ. ನಂಬರ್ 2, ಈ 2 ಪಾಯಿಂಟ್ ಅವರು ಕೆಟಗಾರಿಕಲ್ ಆಗಿ ಹೇಳಿದ್ದಾರೆ. ಇವತ್ತು ತಮಿಳುನಾಡಿನ ಆದ್ಯಂತ ಹೊಸ ನಾಯಕ ಬರ್ತಾನೆ, ಆ ನಾಯಕ ನಮ್ಮನ್ನ ಲೀಡ್ ಮಾಡ್ತಾನೆ. ಇದು ತಮಿಳಲ್ಲಿ ಅವ್ರು ಬರೆದಿರೋ ಕ್ಯಾಪ್ಷನ್. ಲೀಡರ್ ವಿಲ್ ಕಮ್ ಅಂಡ್ ಲೀಡರ್ ವಿಲ್ ಲೀಡರ್ಸ್ ಅಂತ ಹೇಳಿ ಅವರು ತಮಿಳ್ನಾಡಿನ ತುಂಬೆಲ್ಲ ಕ್ಯಾಪ್ಷನ್ಸ್ ಅನ್ನ ಹಾಕಿ, ಅಣ್ಣಾಮಲೈ ಅವರ ಪೋಸ್ಟರ್ಸ್ ಅನ್ನ ಹಾಕಿ ಅವರು ಅವರ ಅಭಿಮಾನಿಗಳು ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಅವರು ಹೊಸ ಪಕ್ಷವನ್ನ ಕಟ್ಟುವ ಮೊದಲು ಸಣ್ಣ ಸಣ್ಣ ಸ್ವಯಂ ಸೇವಾ ಸಂಸ್ಥೆಗಳನ್ನ ಅಲ್ಲಿ ಇಲ್ಲಿ ಎಲ್ಲಾ ಕಡೆನೂ ಅವರ ಅಭಿಮಾನಿ ಸಂಘದ ರೀತಿಯಲ್ಲಿ ಸ್ವಯಂ ಸೇವಾ ಸಂಘಟನೆಗಳನ್ನ ತಮಿಳುನಾಡಿನ ಆದ್ಯಂತ ಮಾಡೋದಕ್ಕೆ, ಅದಕ್ಕೋಸ್ಕರ ವಾಲಂಟಿಯರ್ಸ್ ಅನ್ನ ಮಾಡೋದಕ್ಕೆ, ಅವರೇ ಕಾರ್ಯಕರ್ತರು, ಕೇಡರ್ ಬೇಸ್ಡ್ ಪಾರ್ಟಿನ, ಲೋಕಲ್ ಪಾರ್ಟಿನ ಬೆಳೆಸೋದಕ್ಕೆ ಅದನ್ನ ಪ್ಲಾನ್ ಮಾಡಿದ್ದಾರೆ. ಆ ಪಾರ್ಟಿಗಳ ಮೂಲಕ 4 ವರ್ಷ ಅಲ್ಲ 5 ವರ್ಷ ಮುಂದಿನ ಚುನಾವಣೆ ತನಕ ಸೋಷಿಯಲ್ ವರ್ಕ್ ಮಾಡಿ ಅಲ್ಲಿ ಕೇಡರ್ನ ಬೆಳೆಸಿ ಜನರ ಜೊತೆ ಇಂಟರಾಕ್ಟ್ ಮಾಡಿಸಿ ಜನಗಳ ಜೊತೆ ಆ ಒಂದು ಭಾವನಾತ್ಮಕ ಬೆಸುಗೆಯನ್ನ ಮಾಡಿ ಆ ನಂತರ ಒಂದು ಪೊಲಿಟಿಕಲ್ ಪಾರ್ಟಿಯನ್ನ ಲಾಂಚ್ ಮಾಡುವಂತಹ ಲೆಕ್ಕಾಚಾರ ಅವ್ರದ್ದಿದೆ. ಇದು ಒಂದ್ ರೀತಿಯಲ್ಲಿ ಅವ್ರ ಲೆಕ್ಕ ಏನು ಅಂತಂದ್ರೆ DMK ಮತ್ತು AIADMK ಯುಗ ಅಂತ್ಯ ಆಯ್ತು. ಇನ್ನೇನಿದ್ರು ಪ್ರಾದೇಶಿಕ ಪಕ್ಷಗಳ ಯುಗ. ನಾನು ಕೂಡ ಈಗ ರೂಲಿಂಗ್ ಪಾರ್ಟಿನಲ್ಲಿ ಅವರಿದ್ದಾರೆ, ಯಾರು TVK ವಿಜಯ್ ಅವರಿದ್ದಾರೆ. ಹೀಗಾಗಿ ಅಟ್ಲೀಸ್ಟ್ ನಾವು ಒಂದು ಪಕ್ಷವನ್ನ ಘೋಷಣೆ ಮಾಡಿದ್ರೆ ನೆಕ್ಸ್ಟ್ ಆ ಪಕ್ಷಕ್ಕೆ ನಾನು ಪೈಪೋಟಿ ಕೊಡ್ಬೋದೇನೋ ಎನ್ನುವ ಒಂದು ಭರವಸೆ ಮತ್ತು ಲೆಕ್ಕಾಚಾರದ ಜೊತೆಗೆ ಅವರು ಇದೀಗ ಅಖಾಡಕ್ಕೆ ಧುಮುಕ್ತಾ ಇದ್ದಾರೆ. ರೈಟ್ ಸರ್, ತಮ್ಮ ಮಾತಿಗೆ ನಾನು ಒಂದು ಸ್ವಲ್ಪ ಆಡ್ ಅಪ್ ಮಾಡ್ತಾ ಹೇಳೋದಾದ್ರೆ, ಇನ್ನೂ ಸಹ ತಮಿಳುನಾಡಿನ ರಾಜಕೀಯದಲ್ಲಿ ವ್ಯಾಕ್ಯೂಮ್ ಇದೆ, ಜಾಗ ಖಾಲಿ ಇದೆ ಅನ್ನುವಂಥದ್ದು ತಾವು ಹೇಳ್ತಾ ಇದ್ದೀರಿ ಅಂತ. ಆದರೆ ಪಕ್ಷ ಕಟ್ಟುವಂಥದ್ದು, ಪಕ್ಷ ಸಂಘಟನೆ ಮಾಡುವಂಥದ್ದು ಅಷ್ಟು ಈಸಿ ಟಾಸ್ಕ್ ಅಲ್ಲ. ಅದಕ್ಕೆ ಅದರದೇ ಆಗಿರ್ತಕ್ಕಂಥ ಒಂದಷ್ಟು ಸಿದ್ಧತೆಗಳನ್ನು ಮಾಡ್ಕೊಳ್ಬೇಕಾಗುತ್ತೆ. ಮೇಯ್ನ್ ಆಗಿ ಬಹಳ ಇಂಪಾರ್ಟೆಂಟು ಫಿನಾನ್ಷಿಯಲ್ ಅಸಿಸ್ಟೆನ್ಸು ಮತ್ತು ಕೇಡರ್ ಲೆವೆಲಿಂದ ಪಕ್ಷವನ್ನು ಬಿಲ್ಟ್ ಮಾಡ್ಕೊಂಡು ಹೋಗಬೇಕಾಗಿರ್ತಕ್ಕಂಥ ಜವಾಬ್ದಾರಿ, ಇದನ್ನೆಲ್ಲ ಯಾವ ರೀತಿಗೆ ನಿಭಾಯಿಸ್ಬೋದು ಅನ್ನುವಂಥದ್ದು ಸರ್, ಒಂದು ವೇಳೆ ನಿಜಕ್ಕೂ ಅಣ್ಣಾಮಲೈ ಅವರು ಆ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ಈ ಕ್ಷಣಕ್ಕೆ ಹೇಳೋದಾದ್ರೆ? ಪೂರಾ ಫೈನಾನ್ಷಿಯಲ್ ಸೋರ್ಸಸ್ ಬಗ್ಗೆ ನನಗೆ ಗೊತ್ತಿಲ್ಲ, ಅವ್ರು ಯಾವ ತರ ಮ್ಯಾನೇಜ್ ಮಾಡ್ಕೊಂಡಿದಾರೋ ಅಥವಾ ಕ್ರೌಡ್ ಫಂಡಿಂಗ್ ಮಾಡ್ಕೊಂಡು ಏನ್ ಮಾಡ್ತಾರೋ ಗೊತ್ತಿಲ್ಲ. ಬಟ್ ಅದೊಂದು ಪ್ರಯೋಗ, ಅದು ಸಂಘಟನೆಗಳನ್ನ ಮಾಡಿ ಬಿಜೆಪಿನಲ್ಲಿ ಇರೋದಕ್ಕಿಂತ ಅಟ್ಲೀಸ್ಟ್ ಒಂದು ರೀಜನಲ್ ಪಾರ್ಟಿ ಮಾಡ್ಕೊಂಡು ಅಷ್ಟೋ ಇಷ್ಟೋ ಗೆದ್ಕೊಂಡು, ಯಾಕೆಂದ್ರೆ MP ಗಳಿರ್ಬೋದು MLAಗಳಿರ್ಬೋದು, ಕೆಲವು ಸರಿ ಈಗ ತಮಿಳ್ನಾಡಲ್ಲಿ ಈಗ ಆಗೋ ತರ ಆಗ್ಬಿಟ್ರೆ, ಹಂಗಸಮ್ಮಲ್ಲಿ ತರ ಆಗ್ಬಿಟ್ರೆ ಬಹುಮತ ಬರ್ದಲ್ಲೇನೆ ಒಬ್ಬೊಬ್ಬ MLAನೂ ಕೌಂಟ್ ಆಗುತ್ತೆ. ಅವ್ರು ಯಾರ ಡೆಪ್ಟಿ CM ಕೊಡಿ ಅಂತ ಕೂತಿರ್ಲಿಲ್ವಾ, ಚಿರತೆಗಳ ವಿಡುದಲಿ ಚಿರತೆಗಳ ಪಾರ್ಟಿ ಗೆದ್ದಿರೋದೇ 1 DCM ಕೊಡಿ ಅಂತ ಕೂತಿದ್ರು. ಹೀಗಾಗಿ ಅಟ್ಲೀಸ್ಟ್ ಸ್ಥಳೀಯ ಮಟ್ಟದಲ್ಲಾದ್ರೂ ತನ್ನ ಪ್ರಾಬಲ್ಯವನ್ನ ಉಳಿಸ್ಕೊಂಡ್ರೆ ರಾಷ್ಟ್ರ ಮಟ್ಟದಲ್ಲಿ ಏನ್ ಬೇಕಿದ್ರು ಗೇಮ್ ಮಾಡ್ಬೋದು. ಲೋಕಲ್ ಪಾರ್ಟೀಸು ರೀಜನಲ್ ಪಾರ್ಟೀಸು ಮಾಡ್ತಿರೋದು ಅದನ್ನೇ. ಹೀಗಾಗಿ ಅವ್ರು ಹೇಳ್ತಿರೋದು ಸೆಕ್ಯುಲರ್ ಪಾರ್ಟಿ ಅಂತ, ಅಂದ್ರೆ ಅವರು ಮೋಸ್ಟ್ಲಿ ಆ ಬಿಜೆಪಿ ಐಡಿಯಾಲಜಿನೇ ಕ್ವಿಟ್ ಮಾಡ್ತಿದ್ದಾರೆ ಅಂತ ನನಗೆ ಗೊತ್ತಾಗ್ತಿದೆ. ಅವ್ರು ಹೇಳ್ತಿರೋದು ಬಿಜೆಪಿಯ ಸ್ಟೈಲ್ ಆಫ್ ಫಂಕ್ಷನಿಂಗ್, ಬಿಜೆಪಿ ಪ್ರತಿಪಾದಿಸುವ ತತ್ವ ಎಲ್ಲೋ ಈಗ DMK ಪ್ರಾಬಲ್ಯ ಮತ್ತು DMK ರೂಟ್ಸ್ ಇರುವಂತಹ ನೆಲದಲ್ಲಿ ಆ ಐಡಿಯಾಲಜಿ ಫಿಟ್ ಆಗಲ್ಲ, ಬಿಜೆಪಿ ಐಡಿಯಾಲಜಿ ಫಿಟ್ ಆಗಲ್ಲ. ತಮಿಳುನಾಡಲ್ಲಿ ಬಿಜೆಪಿಗೆಲ್ಲ ಆಗ್ತಾ ಇದೆ. ಯಾಕೆ ಅಂತಂದ್ರೆ ಆ ಐಡಿಯಾಲಜಿನ ಜನ ಸ್ವೀಕಾರ ಮಾಡಲ್ಲ. ಹೀಗಾಗಿ ಎಲ್ಲೋ ಒಂದ್ ಕಡೆ ಓದ್ದೆ ಅವ್ರು ಇಡೀ ಐಡಿಯಾಲಜಿನ ಬಿಟ್ಟು ಒಂದ್ ರೀತಿನಲ್ಲಿ ಕಂಪ್ಲೀಟ್ಲಿ ಸೆಕ್ಯುಲರ್ ಅನ್ಸುವಂಥದ್ದು, ಟಿಪಿಕಲ್ ರೀಜನಲ್ ಅನ್ಸುವಂಥದ್ದು,
ಪ್ರಾದೇಶಿಕ ಅಸ್ಮಿತೆಯ ಪಕ್ಷವನ್ನ ಕಟ್ಟುವ ಬಯಕೆಯನ್ನ ಅವರು ತನ್ನ ಅಭಿಮಾನಿಗಳ ಹತ್ರ ವ್ಯಕ್ತಪಡಿಸಿದ್ದಾರೆ ಶಿವಶಂಕರ್. ಓಕೆ ಸರ್, ಇದು ಈಗ 2021 ವೆನ್ ಅಣ್ಣಾಮಲೈಯವರು ಫಸ್ಟ್ ಟೈಮ್ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಿದಂಥ ವಿಚಾರ ಅಥವಾ ಆ ಸಂದರ್ಭದಲ್ಲಿ ಅವರು ಮಾಡಿದಂಥ ಒಂದು ಪಾದಯಾತ್ರೆ ಎನ್ ಮಣ್ ಎನ್ ಮಕ್ಕಳು ಅನ್ನುವಂಥ ಒಂದು ಪಾದಯಾತ್ರೆಯನ್ನು ಮಾಡೋದ್ರ ಮೂಲಕ ತಮಿಳ್ನಾಡಿನಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಛಾಪನ್ನು ಮೂಡಿಸಿದ್ರು ಅಂತ. ಆಗ ತಮಿಳ್ನಾಡಿನಲ್ಲಿ BJPಗೆ ಅಣ್ಣಾಮಲೈಯವರ ಅವಶ್ಯಕತೆ ಇತ್ತು. ಆದರೆ ಈಗಲೂ ಅದೇ ರೀತಿಯಾದಂಥ ಸಿಚುವೇಶನ್ ಇದೆಯಾ? ಇದ್ದಿದ್ದೇ ಹೌದಾದರೆ ಯಾಕೆ ಪಕ್ಷ ಅವರನ್ನು ಕಡೆಗಣಿಸ್ತಾ ಹೋಯಿತು ಇನ್ಸ್ಪೈಟ್ ಆಫ್ AIADMK ವಿಚಾರವನ್ನು ಒಂದು ಪಕ್ಕಕ್ಕಿಟ್ಟು ತಾವು ಹೇಳೋದಾದ್ರೆ ಅಂತ ಸರ್? ಈಗ ಅವರು ಬಿಜೆಪಿನ ಕಟ್ಟಿದ್ರು, ಅಲ್ಲಿ ಹಿಂದುತ್ವದ ಮೈಂಡ್ ಸೆಟ್ ಇರೋರನ್ನ ಆರ್ಗನೈಸ್ ಮಾಡಿ ಬಿಜೆಪಿಗೆ ಸ್ಟ್ರೆಂತ್ ತುಂಬೋದಕ್ಕೆ ಅವರು ಪ್ರಯತ್ನ ಪಟ್ಟರು. ಅವರೊಬ್ಬ ಪ್ರಾದೇಶಿಕ ಸೊಗಡಿ ಇರುವ ನಾಯಕ ಅಂತ ಪ್ರತಿಪಾದಿಸೋದಕ್ಕೆ ಹರಸಾಹಸವನ್ನ ನಡೆಸಿದ್ರು. ಅದಾದ ನಂತರ ಅವ್ರು AIADMK ಇವ್ರನ್ನೇ ಚೇಂಜ್ ಮಾಡಿದ್ರು. ವಿರೋಧ ಮಾಡಿದ್ದಕ್ಕೆ ಇವ್ರನ್ನೇ ಬದಲಾಯಿಸಿ ಬೇರೆಯವ್ರನ್ನ ಅಧ್ಯಕ್ಷರು ಮಾಡಿದ್ರು. AIADMK ಜೊತೆ ಅಲಯನ್ಸ್ ಮಾಡಿದ್ರು. ಈಗ AIADMK ಬ್ರೇಕ್ ಆಗ್ತಾ ಇದೆ. AIADMKನೇ ಅವರ ಅಸ್ತಿತ್ವಕ್ಕೆನೆ ಸಂಚಕಾರ ಬಂದಿದೆ, ಇಬ್ಬಾಗ ಆಗ್ತಿದೆ. AIADMK ಬಿಜೆಪಿ ಜೊತೆ ಅಲಯನ್ಸ್ ಮಾಡ್ಕೊಂಡಂತಹ ಪಕ್ಷ ತನ್ನ ಅಸ್ತಿತ್ವ ಉಳಿಸಿಕೊಳ್ಳಲು ಹೆಣಗಾಟ ನಡೆಸುವ ಪರಿಸ್ಥಿತಿ ಇದೆ. ಹೀಗಾಗಿ ಈಗ ಬಿಜೆಪಿಗೆ ಅಲ್ಲಿ ಅಂಗಪಕ್ಷ, ಬಿಗಿಯಾದ ಅಂಗಪಕ್ಷ ಇಲ್ಲ, ಮೈತ್ರಿ ಪಕ್ಷ ಇಲ್ಲ ಈಗ ಅಲ್ಲಿ. ಹೀಗಾಗಿ ಈಗ ಆಯ್ತು ಬಿಡಿ, AIADMK ಕತೆ ಹಿಂಗ ಆಗ್ತಾ ಇದೆ ಅಂತ ಮೋಸ್ಟ್ಲಿ ಅವ್ರನ್ನ ಕನ್ವಿನ್ಸ್ ಮಾಡೋದಕ್ಕೆ ಅಮಿತ್ ಶಾ ಅವರು ನಾಳೆ ಒಂದಿನ ಟೈಮ್ ಕೊಡಿ ಅಂತ ಹೇಳಿ ಅವರು ಬಹುಶಃ ಅವರಿಗೋಸ್ಕರ ಉಳಿಸ್ಕೊಳ್ಳೋದಕ್ಕೆ ಏನಾದ್ರು ಆಫರ್ಸ್ಗಳನ್ನ, ಒಂದು ಫಾರ್ಮುಲಾನ ಇಡೋದಕ್ಕೆ ಏನಾದ್ರು ಪ್ರಯತ್ನ ಪಡ್ತಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ರೈಟ್, ವೆರಿ ಗುಡ್ ಸರ್. ಸರ್, ಬಹಳ ಇಂಪಾರ್ಟೆಂಟ್ ಕ್ವೆಶನ್ ಇದೆ. ಯಾಕಂದ್ರೆ ಇವತ್ತು ಅಣ್ಣಾಮಲೈಯವರು ಡೆಲ್ಲಿಗೆ ಹೋಗಿ ರಿಸೈನ್ ಮಾಡಿದಾರಲ್ಲ, ಸುಮಾರು 5 ಪುಟಗಳ ರೆಸಿಗ್ನೇಷನ್ ಲೆಟರ್ ಅನ್ನ ಕೊಟ್ಟಿದ್ದಾರೆ, ಪತ್ರವನ್ನ ಅವರ ನಿತಿನ್ ನಬೀನ್ ಅವರ ಕೈಗೆ ಇಟ್ಟಿದ್ದಾರೆ ಅಂತ. ಅಂದ್ರೆ ಅಣ್ಣಾಮಲೈಯವರ ನಿರ್ಧಾರ ಸಡನ್ ನಿರ್ಧಾರ ಅಲ್ಲ, ಅವರು ತುಂಬಾ ಆಲೋಚನೆ ಮಾಡಿ ಅವ್ರಿಗಾಗಿರ್ತಕ್ಕಂಥ ಎಲ್ಲ ಸಂಕಟಗಳು ಮತ್ತು ಅವರು ಅನುಭವಿಸಿರ್ತಕ್ಕಂಥ ಎಲ್ಲ ಪರಿಸ್ಥಿತಿಗಳನ್ನು ಬಹಳ ವಿವರವಾಗಿ ಅದರಲ್ಲಿ ಉಲ್ಲೇಖಿಸಿದ್ದಾರೆ ಅನ್ನೋದರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ ಅಂತ ಅನ್ನಿಸ್ತಾ ಇದೆ ಅಂತ. ಏನು ಹೇಳ್ಬೋದು ಸರ್ ಈ 5 ಪುಟಗಳ ರೆಸಿಗ್ನೇಷನ್ಗೆ ಸಂಬಂಧಪಟ್ಟಂತೆ ತಾವು? ಲೋಕಲ್ ಇಶ್ಯೂ ಇಟ್ಕೊಂಡು ಬರ್ದಿರ್ತಾರ ಕಣ್ರಿ. ಅವರಿಗೆ ಅವಮಾನ ಆಗಿರೋದು, ತಾತ್ಸಾರ ಮಾಡಿರೋದು, ಪಾರ್ಟಿಗೆ ಲೀಡ್ ಮಾಡಕ್ ಬಿಡ್ದಲೇ ಇರೋದು, ಅವರು ನನ್ನ ಮಾತನ್ನ ಹೇಳಿದ್ರು ನೀವು ಕೇಳಲಿಲ್ಲ ಅಂದಿರೋದು, ಲೋಕಲ್ ಲೀಡರ್ಸ್ಗಳನ್ನ ಅವ್ರ ವಿರುದ್ಧ ಎತ್ತಿರೋದು, ಅವರಿಗೆ ಆಗಿರೋ ಅವಮಾನಗಳನ್ನು ಹೇಳ್ಕೊಂಡಿರ್ತಾರ ಅವರು. ಆಮೇಲೆ ತಮಿಳ್ ಲೀಡರ್ಸ್ ಇರ್ತಾರ, ಈ ತಮಿಳ್ನಾಡಿನ ರಾಜಕಾರಣಿಗಳು ಆ ಪ್ರಾದೇಶಿಕ ಅಸ್ಮಿತೆ ಮತ್ತು ತಮಗೆ ತಮ್ಮ ನೆಲಕ್ಕಾದ ಅಗೌರವ, ತಮ್ಮ ಸ್ವಾಭಿಮಾನಕ್ಕಾದ ಅಗೌರವವನ್ನ ಯಾವತ್ತೂ ಸಹಿಸಲ್ಲ. ಇದು ತಿಳ್ಕೊಳ್ಳಿ, ಇದು ತಮಿಳು ನೆಲದ ವೈಶಿಷ್ಟ್ಯ. ಅವ್ರು ಬಿಜೆಪಿ ಲೀಡರ್ ಆಗಿರ್ಲಿ, ಅಲ್ಲಿ ಒಂದು ಹೊಸ ರಾಜಕೀಯ ಶಕ್ತಿಗಳು ಹುಟ್ಟು ಪಡೆಯೋದೇ ಈ ತರ. ಹೀಗಾಗಿ ತಮಗಾಗಿರೋ ಅನ್ಯಾಯಗಳ ಬಗ್ಗೆ ಅವ್ರು ಹೇಳ್ಕೊಂಡಿದ್ದಾರೆ. ನಮಗೆ ಅವಮಾನ ಆಯ್ತು, ನಿರ್ಲಕ್ಷ್ಯ ಮಾಡಿದೆ, ತಾತ್ಸಾರ ಮಾಡಿದೆ, ಪಾರ್ಟಿ ಕಟ್ಟಿದೆ, ಕೇಡ್ರು ಬಿ ಡೆವಲಪ್ ಮಾಡಿದೆ, ನಮ್ಮನ್ನು ತುಳಿದ್ರಿ ಅಂತ ಹೇಳ್ಕೊಂಡಿರ್ತಾರೆ. ಹಿಂಗೇನ್ ಹೇಳ್ಕೊಳಕ್ಕಾಗುತ್ತೆ? ಓಕೆ, ರೈಟ್. ಆಮೇಲೆ ಸರ್, ಈಗ ಅಣ್ಣಾಮಲೈಯವರು ಒಂದು ವೇಳೆ ನಿಜಕ್ಕೂ ಸಹ ಮುಂದಿನ ಆಲೋಚನೆ ಪಕ್ಷ ಕಟ್ಟುವಂಥದ್ದು ಅಥವಾ ಬೇರೆ ರೀತಿಯಾಗಿ ಸಂಘಟನೆ ಮಾಡಿಕೊಳ್ಳುವ ಪ್ರಯತ್ನವನ್ನು ಮುಂದುವರೆದ್ರೆ ಅಣ್ಣಾಮಲೈಯವರ ಏಕಾಂಗಿಯಾಗಿ ಆ ಹೋರಾಟ ಕಂಟಿನ್ಯೂ ಆಗುತ್ತಾ, ಅಥವಾ ತಾವೇ ಹೇಳಿದ ಹಾಗೆ AIADMKಯಲ್ಲಿ ಒಂದಷ್ಟು ಸಮಸ್ಯೆಗಳೇನಿದ್ದಾವೆ ಅದನ್ನು ಅಣ್ಣಾಮಲೈಯವರು ಎನ್ಕ್ಯಾಶ್ ಮಾಡ್ಕೊಳ್ಬೋದು? ಯಾಕಂದರೆ AIADMKಯ ಸಿದ್ಧಾಂತಗಳು ಮತ್ತು ತತ್ವಗಳು ಮತ್ತು ಅಣ್ಣಾಮಲೈಯವರ ಆಲೋಚನೆ, ಇಷ್ಟು ದಿನಗಳಿಂದ ಅವರು ಆಲೋಚನೆ ಮಾಡ್ಕೊಂಡು ಬಂದಿರತಕ್ಕಂಥ ರೀತಿ ಏನಿದೆ ಅದು ಒಂದು ಕಡೆ ಟ್ಯಾಲಿಯಾಗಿ ಎಲ್ಲೋ ಒಂದು ಕಡೆ ಅಣ್ಣಾಮಲೈಯವರ ಜೊತೆಗೆ ನಿಂತ್ಕೊಳ್ಬಹುದಾ ಈ ಒಂದು ಶಕ್ತಿ ಅನ್ನುವಂಥದ್ದು ಸರ್? AIADMK ಇಂದ ಒಡೆದು ಹೋಗಿರುವ ಬಣ ಅಧಿಕಾರಕ್ಕೋಸ್ಕರ ಅವರು ವಿಜಯ್ ಜೊತೆಗೆ ಹೋಗ್ತಿದ್ದಾರೆ. ಅವರು ಫಸ್ಟ್ ಅಣ್ಣಾಮಲೈ ಅವ್ರ ಲೀಡರ್ಶಿಪ್ ಅನ್ನ ಅವ್ರು ಒಪ್ಬೇಕಲ್ರಪ್ಪ. ಅಣ್ಣಾಮಲೈನ ಲೀಡರ್ ಅಂತ ಒಪ್ಬೇಕು. ಅವರು ಗುಂಪಾಗಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು TVK ಪಕ್ಷಕ್ಕೆ ಸೇರಿ ಒಂದು ಸರ್ಕಾರದ ಪಾರ್ಟ್ ಆಗೋದಕ್ಕೆ ಹೋಗ್ತಿದ್ದಾನೆ. ಅವರ ಬೆಂಬಲ ಇರೋದು ಆ ಸರ್ಕಾರಕ್ಕೆ. ಆ ಸರ್ಕಾರ ಥಿನ್ ಮಾರ್ಜಿನ್ ಅಲ್ಲಿ ಇದೆ, ಮತ್ತೆ ಹೊರಗಿಂದ ಸಪೋರ್ಟ್ ತಗೊಂಡಿದೆ ಕಾಂಗ್ರೆಸ್ ಪಾರ್ಟಿಯಿಂದ, ಇದು ಕಮ್ಯುನಿಸ್ಟ್ ಪಾರ್ಟಿಯಿಂದ, ಕಾಂಗ್ರೆಸ್, ಬೇರೆ ಬೇರೆ ಪಕ್ಷಗಳು. ಇವರು ಒಂದ್ 7-8 ಜನ 10 ಜನ ಹೋಗಿ ಸೇರಿ ಬೈ ಎಲೆಕ್ಷನ್ ನಲ್ಲಿ ವಿನ್ ಆದ್ರೆ ಆ ಪಾರ್ಟಿಯಿಂದ ಆ ಗೌರ್ಮೆಂಟ್ ಸ್ಟೆಬಿಲಿಟಿ ಬರುತ್ತೆ. AIADMK ಇಂದ ಸಿಡಿದು ಹೋಗ್ತಿರೋ ಗುಂಪು ವಿಜಯ್ ನೇತೃತ್ವದ ಪಕ್ಷವನ್ನ ಸ್ಟೆಬಿಲೈಸ್ ಮಾಡೋದಕ್ಕೆ, ಸ್ಥಿರತೆ ತಂದ್ಕೊಡಕ್ ಹೋಗ್ತಿದೆ. ಆಮೇಲೆ ಅಣ್ಣಾಮಲೈನ ಅವರು ನಮ್ಮ ಲೀಡರು ಅಂತ ಅಲ್ಲಿ ಹೋಗಿ ಸೇರ್ಕೋಬೇಕಾದ್ರೆ ಒಪ್ಬೇಕಲ್ವಾ? ಅವರು AIADMK ಜೊತೆ ಅಲಯನ್ಸ್ ವಿರೋಧ ಮಾಡಿದ ಮನುಷ್ಯ. AIADMK ಜೊತೆ ಅಲಯನ್ಸ್ ಬೇಕಾಗಿಲ್ಲ ಅಂತ. ಹೀಗಾಗಿ AIADMK ಮತ್ತೆ ಯಾಕೆ ಅವ್ರ ಹತ್ರ ಹೋಗ್ತಾರೆ? ಇದು ಇಟ್ ಇಸ್ ಟು ಸೇ.
ಅದು ಈಗಲೇ ಇಲ್ಲ, ಅದು ತುಂಬಾ ಅರ್ಲಿ ಆಗುತ್ತೆ. ಅವ್ರ ಪಾರ್ಟಿ ಮಾಡ್ಲಿ, ಇದು ಅಮಿತ್ ಶಾ ಏನೋ ಒಂದಿನ ಟೈಮ್ ಕೊಟ್ಟಿದಾರಲ್ಲ, ಕೊಡ್ಲಿ. ಅವೆಲ್ಲ ಹೈಪೋಥೆಟಿಕಲ್ ಕ್ವಶನ್ಸ್. ರೈಟ್ ಸರ್. ರಜನಿಕಾಂತ್ ಅವರನ್ನೇನೋ ಭೇಟಿ ಮಾಡಿದ್ದಾರೆ ಅಂತ ಸರ್, ಡೆಲ್ಲಿಗೆ ಹೋಗೋದಕ್ಕೂ ಮುಂಚೆ ರಜನಿಕಾಂತ್ ಅವರನ್ನ ಭೇಟಿ ಮಾಡಿದ್ದಾರೆ. ರಜನಿಕಾಂತ್ ಅವರು ಬಿಡಿ, ಸ್ಟಾಲಿನ್ ಅವರನ್ನು ಸಹ ಮೊನ್ನೆ ಭೇಟಿ ಮಾಡಿದ್ರು, ವಿಜಯ್ ಅವರನ್ನು ಸಹ ಭೇಟಿ, ವಿಜಯ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ರು ಅಂತ. ಸೊ ಇದು ಯಾವ ರೀತಿಯಾಗಿ ನೋಡಬಹುದು ಅಂತ, ಇದು ನಿಜಕ್ಕೂ ಸಹ ಪರಿಣಾಮ ಬೀರಬಹುದು? ಸಾಂಪ್ರದಾಯಿಕವಾದ ಸೌಜನ್ಯದ ಭೇಟಿ ಅಷ್ಟೇ ಆಗಿರುತ್ತೆ. ಓಕೆ. ರಜನಿಕಾಂತ್ ಜೊತೆಗೆ ಹೆಚ್ಚು ಪೊಲಿಟಿಕಲ್ ಸಿಗ್ನಿಫಿಕೆನ್ಸ್ ಇರುತ್ತೆ ಅಂತ ನಾನಂತೂ ತಿಳ್ಕೊಂಡಿರಲ್ಲ. ಈಗ ಅವರು ಈಸ್ ಅ ಟಾಲ್ ಲೀಡರ್. ಯಾರಾದ್ರೂ ಹೋಗಿ ನಾವೇನೋ ಒಂದು ವೆಂಚರ್ ಮಾಡ್ತಿದೀವಿ, ನಿಮ್ ಆಶೀರ್ವಾದ ಬೇಕು ಅಂತ ನೀವು ಒಳ್ಳೇದಾಗ್ಲಪ್ಪ ಅಂತ ಹೇಳಿ ಕಳಿಸ್ತಾರ ಅಷ್ಟೇನೆ. ಅದ್ ಬಿಟ್ರೆ ಐ ಡೋಂಟ್ ಥಿಂಕ್ ಇಟ್ ಈಸ್ ವೆರಿ ಏನು ಸಿಗ್ನಿಫಿಕೆಂಟ್ ಅಂತ ನನಗಂತೂ ಅನ್ನಿಸ್ತಿಲ್ಲ. ಇನ್ನೊಂದು ಸರ್, ಇನ್ನೊಂದು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ರಾಜ್ಯಸಭೆ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಅವರನ್ನ ಸೆಂಟ್ರಲ್ಗೆ ಕರೆಸ್ಕೊಳ್ಬೇಕು ಅಂತ ಸುಮಾರು ದಿನಗಳಿಂದ ಹೈಕಮಾಂಡ್ ಆಲೋಚನೆಯಲ್ಲಿತ್ತು. ಬಹುಶಃ ಅದು ಟೈಮಿಗೆ ಬಂದಿದೆ ಅಂತ ಹೇಳಲಾಗ್ತಾ ಇದೆ ಅನ್ನುವಂಥದ್ದು. ಇದಿಲ್ಲಿ ಏನಾದರೂ ಕಾರ್ಯನಿರ್ವಹಿಸಬಹುದಾ, ಕೆಲಸ ಮಾಡಬಹುದಾ, ಏನು ಹೇಳ್ಬೋದು ಅಂತ? ಅವ್ರು ಹೇಳಿದ್ದಾರೆ, ನಾನು ಆವಾಗ್ಲೇ ಹೇಳಿದೆ ರಾಜ್ಯಸಭೆಗೆ ಬನ್ನಿ ಅಂತ ಆಫರ್ ಅನ್ನ ಇಟ್ಟಿದ್ರು. ನಾನು ರಾಜ್ಯಸಭೆಗೆ ಹೋಗೋದಿಲ್ಲ ಅಂತ ಅವರು ಕೆಟಗಾರಿಕಲ್ ಆಗಿ ಹೇಳಿದ್ದಾರೆ. ನಿತಿನ್ ನವೀನ್ ಅವರ ಜೊತೆ ಚರ್ಚೆಯ ಸಂದರ್ಭದಲ್ಲೂ ಈ ವಿಚಾರ ಪ್ರಸ್ತಾಪ ಬಂತು. ಆನಂತರ ಅಮಿತ್ ಶಾ ಅವರ ತಲೆನಲ್ಲಿ ಏನ್ ಸ್ಟ್ರಾಟಜಿ ಇಟ್ಕೊಂಡಿದಾರೋ ಅಥವಾ ಏನ್ ಲೆಕ್ಕಾಚಾರ ಇಟ್ಕೊಂಡಿದಾರೋ ಗೊತ್ತಿಲ್ಲ. ಹೀಗಾಗಿ ಅವರು ಒಂದಿನ ಟೈಮ್ ಕೇಳಿದ್ರ ಹಿಂದೆ ಯಾವ ಆಫರ್ ಇದೆಯೋ, ಅಥವಾ ಅವ್ರನ್ನ ಬಿಟ್ಕೊಡೋದಕ್ಕೆ ಇಷ್ಟ ಇಲ್ದಲ್ಲೇ ಪಾರ್ಟಿ ಬೆಳೆಸೋದು ಹೀಗೇನು ಇಲ್ವಲ್ಲ. ಈಗ ADMK ಹೊಡೆದೋಯ್ತು, ಬಿಜೆಪಿ ಒಂದೇ ಇದೆ. ಈಗ ಆ ಅಣ್ಣಾಮಲೈ ಬಿಟ್ಬಿಟ್ರೆ ಬಿಜೆಪಿಗೆ ಪಾರ್ಟಿ ಬೆಳೆಸೋರು ಯಾರು ಇರಲ್ಲ ಅಲ್ಲಿ. ಹೀಗಾಗಿ ಅವರಿಗೆ ಪಾರ್ಟಿ ಬೆಳೆಸೋದಕ್ಕೆ ತಮಿಳ್ನಾಡಲ್ಲಿ ಯಾರಾದ್ರೂ ಒಬ್ರು ಬೇಕಿದೆ, ಸ್ವಲ್ಪ ತಪ್ಪು ಮಾಡಿಬಿಟ್ಟಿದೀವಿ ಅಂತ ಅರಿವಾಗಿರ್ಬೇಕು. ಹೀಗಾಗಿ ಬಿಟ್ಟು ಹೋಗ್ಬೇಡ ಅಂತ ಹೇಳ್ತಿದ್ದಾರೆ ಅಂತ ಅನ್ಸುತ್ತೆ. ಥ್ಯಾಂಕ್ ಯು. ಎಸ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಸಮೀರ್ ಸರ್, ಇಷ್ಟೊತ್ತು